ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಜಾನಿಷ್ಠೆ ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ಪದಗಳನ್ನು ಬಿಡಿಸಿ ಬರೆಯಿರಿ, ಈ ಪದಗಳನ್ನು ವಿಗ್ರಹಿಸಿ ಬರೆಯಿರಿ, ಇವೆರಡರ ವ್ಯತ್ಯಾಸವನ್ನು ಕುರಿತು ಹೇಳ್ತಾ ಇದ್ದೀವಿ ಅಲ್ವಾ. ಪದವನ್ನು ಬಿಡಿಸಿ ಬರೆಯಿರಿ ಅಂತಂದ್ರೆ ಬೇರೆ, ಪದವನ್ನು ವಿಗ್ರಹಿಸಿ ಬರೆಯಿರಿ ಅಂತಂದ್ರೆ ಬೇರೆ. ಬಿಡಿಸಿ ಬರೆಯಿರಿ ಅಂದ್ರೆ ಬೇರೆ, ವಿಗ್ರಹಿಸಿ ಬರೆಯಿರಿ ಅಂದ್ರೆ ಬೇರೆ. ನಾವು ಪ್ರಜಾನಿಷ್ಠೆ ಪಾಠವನ್ನು ಮಾಡ್ತಾ ಇರ್ಬೇಕಾದ್ರೆ ಅಭ್ಯಾಸ ಮಾಡಿ ಸಾಮಾನ್ಯವಾಗಿ ಎರಡು ಬೇರೆ ಬೇರೆ ಪದಗಳು ಸೇರಿ ಆ ಪದಗಳ ನಡುವೆ ಬರುವಂತಹ ಅಕ್ಷರಗಳ ವ್ಯತ್ಯಾಸ ಆಗಿ ಅದೊಂದು ಪದವಾದರೆ ಅದನ್ನೇನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀವಿ. ವಿಗ್ರಹಿಸಿ ಅಂದ್ರೆ ಬೇರೆ ಆಗುತ್ತೆ. ವಿಗ್ರಹಿಸಿ ಅಂದ್ರೆ ಏನಾಗುತ್ತೆ? ಒಂದು ಪದ, ಆ ಪದದಲ್ಲಿ ಮಧ್ಯದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳು ಅವುಗಳು ಲೋಪವಾಗಿ ಅರ್ಥವತ್ತಾದಂತಹ ಪದ ರಚನೆ ಆಗುತ್ತೆ. ಅದನ್ನ ಅಂತಹ ಪದವನ್ನ ಅಂದ್ರೆ ಮಧ್ಯದಲ್ಲಿ ಏನು ಪದಗಳು ಇರ್ತಾವ, ಪದಗಳನ್ನು ಬಿಡಿಸಿ ಬರೆದಾಗ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಬರುವಂತೆ ನಾವು ಬಿಡಿಸ್ತೀವೋ ಅದನ್ನ ವಿಗ್ರಹಿಸೋದು ಅಂತ ಕರೀತೀವಿ. ಬಿಡಿಸಿ ಅಂತಂದ್ರೆ ಸಾಮಾನ್ಯವಾಗಿ ಗೊತ್ತಿದೆ. ಇದು ಯಾವುದು ಕೇಳ್ತಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಬಿಡಿಸಿ ಬರೆಯಿರಿ ಅಂತಂದ್ರೆ ಅಲ್ಲಿ ಸಂಧಿ ಏರ್ಪಟ್ಟಿದೆ ಅಂತ ಅರ್ಥ. ಅಂದ್ರೆ ಅವೆರಡು ಕೂಡಿ ಆಗುವ ಪದ ಸಂಧಿ ಆಗುತ್ತೆ. ವಿಗ್ರಹಿಸಿ ಬರೆಯಿರಿ ಅಂತಂದ್ರೆ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡಿರ್ತವೆ, ಅವುಗಳನ್ನ ಬೇರ್ಪಡಿಸಿ ಅರ್ಥವತ್ತಾದಂತಹ ಪದರಚನೆ ಮಾಡೋದು ಮತ್ತೊಂದು ಕ್ರಿಯೆ. ಈ ಎರಡು ಕ್ರಿಯೆಗಳು ವ್ಯಾಕರಣಾಂಶದಲ್ಲಿ ಬರ್ತವೆ. ಬಿಡಿಸಿರೋದನ್ನ ಕೂಡಿಸಿ ಬರೆಯೋದನ್ನ ಸಂಧಿ ಅಂತ ಕರಿತೀವಿ. ವಿಗ್ರಹಿಸಿ ವಿಭಕ್ತಿ ಪ್ರತ್ಯಯಗಳನ್ನ ಲೋಪ ಮಾಡಿಕೊಂಡು ಅರ್ಥವತ್ತಾದಂತಹ ಪದವಾಗಿ ಕೂಡಿಸಿ ಬರೆಯೋದನ್ನ, ಅರ್ಥವತ್ತಾದಂತಹ ಪದರಚನೆ ಮಾಡಿ ಬರೆಯೋದನ್ನ ನಾವೇನ್ತೀವಿ? ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸಮಾಸ ಅಂದ್ರೆ ಬೇರೆ, ಸಂಧಿ ಅಂದ್ರೆ ಬೇರೆ. ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಸಂಧಿಗಳು ಬಂದು, ಸಂಧಿಗಳಲ್ಲಿ ಎರಡು ವಿಧ, ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು. ಕನ್ನಡ ಪದಗಳು ಸೇರಿ ಆಗುವಂತಹ ಸಂಧಿಗಳನ್ನು ಕರಿತೀವಿ ಕನ್ನಡ ಸಂಧಿಗಳು ಅಂತ ಕರಿತೀವಿ. ಯಾವ್ಯಾವುದು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅದೇ ರೀತಿ ಆ ಎರಡು ಪೂರ್ವೋತ್ತರ ಪದಗಳಲ್ಲಿ ಸಂಸ್ಕೃತ ಪದಗಳಿದೆ, ಅಂತಹ ಸಂಧಿಯನ್ನು ನಾವೇನು ಕರಿತೀವಿ? ಸಂಸ್ಕೃತ ಸಂಧಿಗಳು ಅಂತ ಕರಿತೀವಿ. ಯಾವುದು? ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಹೆಣ್ ಸಂಧಿ, ಅನುನಾಸಿಕ ಸಂಧಿ, ಜಶ್ವ ಸಂಧಿ ಮತ್ತೆ ಶ್ಚುತ್ವ ಸಂಧಿ. ಇಷ್ಟು ಸಂಧಿಗಳನ್ನ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಪದಗಳು ಸೇರಿ ವಿಭಕ್ತಿಗಳನ್ನ ಹೊಂದಿದಂತಹ ಪದಗಳು ಸೇರಿ ಕೂಡ ಪದ ರಚನೆ ಆಗುತ್ತೆ. ಆ ಪ್ರಕ್ರಿಯೆಯನ್ನು ನಾವಿವತ್ತು ತಿಳ್ಕೊಳ್ಬೇಕಾಗಿದೆ ಮಕ್ಕಳೇ. ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಸಮಾಸಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸಮಾಸಗಳು ಅಂತ ಕರಿತೀವಿ. ಹಾಗಾದ್ರೆ ಏನು ಸಮಾಸಗಳು ಅಂತಂದ್ರೆ? ಸಮಾಸ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಮಧ್ಯದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳನ್ನ ಲೋಪ ಮಾಡಿಕೊಂಡು ಅರ್ಥವತ್ತಾದಂತಹ ಪದರಚನೆ ಆಗೋದಕ್ಕೆ ಏನು ಕರಿತೀವಿ? ಸಮಾಸ ಅಂತ ಕರಿತೀವಿ. ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ಸಮಾಸಗಳು ಬರ್ತವೆ ಅವುಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ. ಎರಡನೇದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಮೂರನೇದು ದ್ವಿಗು ಸಮಾಸ. ದ್ವಿಗು
ಸಮಾಸ ಮೂರನೇದು. ನಾಲ್ಕನೇದು ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ. ಐದನೇದು ಅಂಶಿ ಸಮಾಸ. ಅಂಶಿ ಸಮಾಸ. ಐದನೇದು ಅಂಶಿ ಸಮಾಸ. ಆರನೇದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ. ಏಳನೇದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಎಂಟನೇದು ಗಮಕ ಸಮಾಸ. ಗಮಕ ಸಮಾಸ. ಒಟ್ಟು 8 ಸಮಾಸಗಳು ಬರ್ತವೆ ಮಕ್ಕಳೇ. ಇವುಗಳನ್ನ ಚೆನ್ನಾಗಿ ತಿಳ್ಕೋಬೇಕು. ಹಾಗಾದ್ರೆ ಏನು ಅಂತ ನಾನು ಹೇಳ್ತೀನಿ. ಯಾವುದು? ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ ಮತ್ತೆ ಗಮಕ ಸಮಾಸ. ಬಹಳ ಸರಳವಾಗಿ ನೆನಪಿಟ್ಕೊಂಡು ಅಂತ ಹೇಳಬೇಕಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅಂತ ಸಮಾಸವನ್ನು ತತ್ಪುರುಷ ಸಮಾಸ ಅಂತ ಕರೀತೀವಿ. ಯಾವುದು? ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಎರಡನೇದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಅಂತಂದ್ರೆ ಏನು ಅಂದ್ರೆ ಗುಣವಾಚಕ, ಪೂರ್ವ ಪದ ಗುಣವಾಚಕವನ್ನು ಹೊಂದಿದ್ದು ನಾಮಪದದ ಜೊತೆ ಸೇರಿ ಆಗುವ ಸಮಾಸಕ್ಕೆ ಏನು ಕರಿತೀವಿ? ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಹಾಗೇನೆ ದ್ವಿಗು ಸಮಾಸ ಇಲ್ಲೇ ಇದೆ. ದ್ವಿಗು, ದ್ವಿ ಅಂದ್ರೆ ಎರಡು ಅಂತ. ಎರಡು ಅನ್ನೋದೇನದು? ಸಂಖ್ಯಾವಾಚಕ. ಸಂಖ್ಯಾವಾಚಕ ಪೂರ್ವ ಪದ ಸಂಖ್ಯಾವಾಚಕವನ್ನು ಹೊಂದಿದ್ರೆ ಅಂತ ಸಮಾಸವನ್ನ ದ್ವಿಗು ಸಮಾಸ ಅಂತ ಕರಿತೀವಿ. ನಾಲ್ಕನೇದು ಬಹುವ್ರೀಹಿ ಸಮಾಸ. ಅದರಲ್ಲೇ ಇದೆ ಬಹು ಅಂತ. ಬಹು ಅಂದ್ರೆ ಹಲವು ಅಂತ. ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾದ ಪದಗಳು ಸೇರಿ ಸಮಾಸವಾದದನ್ನ ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸ ಅಲ್ಲೇ ಇದೆ. ಅಂಶ, ಅಂಶ ಅಂದ್ರೆ ಒಂದು ತುಣುಕು, ಒಂದು ಭಾಗ ಅಂತ. ಪೂರ್ವೋತ್ತರ ಪದಗಳ ಅಂಶಾಂಶ ಸಂಬಂಧದಿಂದ ಕೂಡಿದ ಅಂತ ಸಮಾಸವನ್ನ ಅಂಶಿ ಸಮಾಸ ಅಂತ ಕರಿತೀವಿ. ಆರನೇದು ದ್ವಂದ್ವ ಸಮಾಸ. ದ್ವಂದ್ವ ಅಲ್ಲೇ ಇದೆ. ಏನು? ಅದೋ ಇದೋ ದ್ವಂದ್ವ. ಯಾವುದು? ಪೂರ್ವ ಪದನ ಉತ್ತರ ಪದ ಎರಡೂ ಅಲ್ಲ. ಪೂರ್ವೋತ್ತರ ಪದಗಳು ಎರಡೂ ಪದದ ಅರ್ಥಗಳು ಪ್ರಧಾನವಾಗಿವೆ ಅಂತ ಸಮಾಸವನ್ನು ನಾವೇನು ಕರಿತೀವಿ? ದ್ವಂದ್ವ ಸಮಾಸ ಅಂತ ಕರಿತೀವಿ. ಇನ್ನ ಏಳನೇದು ಕ್ರಿಯಾ ಸಮಾಸ. ಕ್ರಿಯೆ ಅಂತಂದ್ರೆ ಕೆಲಸ ಅಂತ. ಕ್ರಿಯೆ ಅಂತಂದ್ರೇನು? ಕೆಲಸ. ಪೂರ್ವ ಪದ ನಾಮಪದವಾಗಿರುತ್ತೆ, ಉತ್ತರ ಪದ ಕ್ರಿಯಾಪದವಾಗಿರುತ್ತೆ. ಅಂತ ಸಮಾಸವನ್ನು ಏನು ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಇನ್ನು ಎಂಟನೇದು ಎಂತದು? ಗಮಕ ಸಮಾಸ. ಪೂರ್ವ ಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದ ಆಗಿರುತ್ತೆ. ಅವೆರಡು ಸೇರಿ ಆಗುವಂತಹ ಸಮಾಸಕ್ಕೆ ನಾವೇನು ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಮಕ್ಕಳೇ, ಇಷ್ಟು ಸಮಾಸಗಳನ್ನ ನೀವು ತಿಳ್ಕೋಬೇಕಾಗುತ್ತೆ. ವಿವರವಾಗಿ ಒಂದೊಂದೇ ಸಮಾಸಗಳನ್ನ ತಿಳಿಯೋದ್ರ ಮೂಲಕವಾಗಿ ನಾವು ಯಾವುದೇ ಪದ ಕೊಟ್ಟು ಅದನ್ನ ವಿಗ್ರಹಿಸಿ ಇದು ಇಂಥದ್ದೇ ಸಮಾಸ ಅಂತ ಪತ್ತೆ ಹಚ್ಚುವಷ್ಟು ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋಣ. ಹಾಗಾದ್ರೆ ಒಂದೊಂದೇ ನೋಡೋಣ. ಮೊದಲನೇದು ತತ್ಪುರುಷ ಸಮಾಸ. ಮೊದಲನೇದು ತತ್ಪುರುಷ ಸಮಾಸ. ನಾನು ಆಗ್ಲೇ ಹೇಳಿದೆ ಅಲ್ವಾ? ತತ್ ಪುರುಷ. ಬರ್ಕೊಳ್ಳಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸವನ್ನ ತತ್ಪುರುಷ ಸಮಾಸ ಅಂತ ಕರೀತೀವಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸವನ್ನ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಮಕ್ಕಳೇ, ನಿಮಗೆ ಉದಾಹರಣೆಗಳನ್ನ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆ ಹೂದೋಟ ಅಂತಿದೆ.
ಹೂದೋಟ. ಯಾವ್ದಕ್ಕಪ್ಪ ಹೂದೋಟ ಅಂತ ಕರಿತೀವಿ? ಹೂವಿನ ಅಧಿಕ ತೋಟ. ಇವೆರಡು ಪದಗಳಿದೆ ಅಲ್ವಾ, ಇದನ್ನೇನು ಕರಿತೀವಿ? ಪೂರ್ವ ಪದ ಅಂತ ಕರಿತೀವಿ. ಇದನ್ನೇನು ಕರಿತೀವಿ? ಉತ್ತರ ಪದ ಅಥವಾ ಪರಪದ ಅಂತ ಕೂಡ ಕರಿತೀವಿ. ಇವೆರಡು ಪದಗಳಿದ್ದಾವೆ. ಈ ಪದಗಳಲ್ಲಿ ಈ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಯಾವಿದೆ? ಆ ಇದೆ. ಷಷ್ಠಿ ವಿಭಕ್ತಿ ಪ್ರತ್ಯಯ. ನೋಡಿ, ವಿಭಕ್ತಿ ಬಂತಿಲ್ಲ, ಅದು ಸಂಧಿ ಯಾವುದೋ ವಿಗ್ರಹಿಸಿ ಇರ್ತಕ್ಕಂಥದ್ದು. ಅಲ್ಲಿ ಏನ್ ಬರಬೇಕು? ವಿಗ್ರಹಿಸಿದಾಗ ವಿಭಕ್ತಿ ಪ್ರತ್ಯಯಗಳು ಬರಬೇಕು, ಬಂದಿದೆ. ಅದನ್ನ ಮತ್ತೆ ಪದ ರಚನೆ, ಎರಡೂ ಪದಗಳನ್ನ ಕೂಡಿಸಿ ಮಧ್ಯದಲ್ಲಿ ಬರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿ ನಾವು ಒಂದು ಪದವಾಗಿಸಿದೀವಿ. ಒಂದು ಹೊಸ ಪದ ಆಯ್ತು. ಏನಂತ? ಹೂದೋಟ ಅಂತ. ಮಕ್ಕಳೇ, ಸಂಧಿ ಉದಾಹರಣೆ ನೋಡಿ. ಹೂ ತೋಟ, ಹೂ ತೋಟ, ಹೂದೋಟ. ತಾಗ ಬದಲಾಗಿ ದಾ ಬಂತು. ಅವಾಗ ಯಾವ್ದಾಗುತ್ತೆ? ಆದೇಶ ಸಂಧಿ ಆಗುತ್ತೆ. ಕಾ ದ ಭಾಗಗಳಿಗೆ ಗಾ ದ ಭಾಗಗಳು ಆದೇಶವಾಗಿ ಬಂದಿರತಕ್ಕಂಥದ್ದನ್ನ ಆದೇಶ ಸಂಧಿ ಅಂತ ಕರಿತೀವಲ್ವಾ? ಇಲ್ಲಿ ಸಂಧಿ ನಡೆದಾಗ ಇಲ್ಲಿ ಪದಗಳ ವ್ಯತ್ಯಾಸ ಆಗಲ್ಲ. ಮಧ್ಯದಲ್ಲಿ ಬರುವಂತಹ ಪೂರ್ವ ಪದದ ಕೊನೆಯಲ್ಲಿ, ಉತ್ತರ ಪದದ ಮೊದಲಲ್ಲಿ ಈ ಅಕ್ಷರಗಳಲ್ಲಿ ವ್ಯತ್ಯಾಸ ಆಗಿ ಯಾವ್ದೋ ಒಂದು ಅಕ್ಷರ ಬೇರೆ ಸೇರೋದು, ಇರೋ ಅಕ್ಷರಗಳಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗೋದು, ಅಥವಾ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಅಕ್ಷರ ಬರೋದು, ಈ ರೀತಿ ಆಗೋದನ್ನ ಸಂಧಿ ಅಂತ ಕರಿತೀವಿ. ಒಂದು ಕೂಡ್ಸ್ ಬರೆಯೋದನ್ನ ಸಂಧಿ ಅಂತ ಕರಿತೀವಿ. ಆದ್ರೆ ಇಲ್ಲ, ಹಾಗಾಗಿಲ್ಲ. ಇಲ್ಲೇನಾಗಿದೆ? ಅದನ್ನ ವಿಭಕ್ತಿ ಪ್ರತ್ಯಯ ಬರುವವಾಗಿ ಬಿಡಿಸಿದೀವಿ, ವಿವರವಾಗಿ ಬಿಡಿಸಿದೀವಿ. ಹೂವಿನ ಅಧಿಕ ಅಂದ್ರೆ ಪ್ಲಸ್ ತೋಟ ಏನಾಯ್ತು? ಹೂದೋಟ ಆಯ್ತು. ಈ ಎರಡು ಪದಗಳನ್ನ ನೀವು ಗಮನಿಸಿ, ಅಥವಾ ಇನ್ನೊಂದೆರಡು ಬರೀತೀವಿ, ನಿಮ್ಗೆ ಗೊತ್ತಾಗ್ಬೋದು. ಪರರ ಅಧಿಕ ಧನ ಏನಾಯ್ತಪ್ಪ? ಪರಧನ ಆಯ್ತು. ಪರಧನ. ಕಾಲಿನ ಅಧಿಕ ಬಳೆ ಏನಾಯ್ತಪ್ಪ? ಕಾಲ್ ಬಳೆ ಆಯ್ತು. ಅರಸನ ಅಧಿಕ ಮನೆ ಏನಾಯ್ತಪ್ಪ? ಅರಮನೆ ಆಯ್ತು. ಹೌದಲ್ವಾ? ಎಲ್ಲ ಪದಗಳನ್ನ ನೀವು ಗಮನಿಸಿ ನೋಡ್ರಿ. ಈ ಎಲ್ಲ ಪದಗಳನ್ನ ನೀವು ದೈವ ಭಕ್ತಿ, ದೈವ ಭಕ್ತಿ, ದೈವದ ಅಧಿಕ ಭಕ್ತಿ ಏನಾಯ್ತು? ದೈವ ಭಕ್ತಿ ಆಯ್ತು. ಬೆಟ್ಟದಾವರೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ತಲೆನೋವು, ತಲೆಯಲ್ಲಿ ಅಧಿಕ ನೋವು ಏನಾಯ್ತು? ತಲೆನೋವು ಆಯ್ತು. ಮಕ್ಕಳೇ, ಇಲ್ಲಿ ಬರೆದಿರ್ತಕ್ಕಂಥ ಪದಗಳನ್ನ ಉದಾಹರಣೆಗಳನ್ನ ನೀವು ಗಮನಿಸಿ, ಅರ್ಥ ಆಗುತ್ತೆ ನಿಮಗೆ. ಹೂವಿನ ತೋಟ, ಪರರ ಧನ, ಕಾಲಿನ ಬಳೆ, ಅರಸನ ಮನೆ, ದೈವದ ಭಕ್ತಿ, ತಲೆಯಲ್ಲಿ ನೋವು. ಇವನ್ನೆಲ್ಲ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಪೂರ್ವ ಮತ್ತೆ ಉತ್ತರ ಪದ, ಪೂರ್ವ ಉತ್ತರ ಪದ. ಈ ಪೂರ್ವೋತ್ತರ ಪದಗಳಲ್ಲಿ ಯಾವ ಪದದ ಅರ್ಥ ಪ್ರಧಾನವಾಗಿದೆ ಅಂತಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ. ಅದು ಯಾವ ತೋಟ? ಆಮೇಲೆ ಅದಕ್ಕೆ ಉತ್ತರ ಹೂವಿನ ತೋಟ, ಅಡಿಕೆ ತೋಟ, ತೆಂಗಿನ ತೋಟ, ಹಣ್ಣಿನ ತೋಟ ಅಂತ ಬರುತ್ತಲ್ವಾ? ನೋಡ್ರಿ, ಧನ, ಯಾರ ಧನ? ಅದು ನನ್ನ ಧನ, ಅದು ಅವನ ಧನ, ಇನ್ನೊಬ್ಬನ ಧನ, ಅಥವಾ ಪರರ ಧನ. ಧನ ಅನ್ನೋದರ ಅರ್ಥ ಪ್ರಧಾನವಾಗಿದೆ. ಹಾಗೇನೆ ಬಳೆ, ಕೈ ಬಳೆನೋ, ಕೈಗಡಗನೋ, ಕಾಲ್ ಬಳೆನೋ, ಬಳೆ ಅನ್ನೋದ್ರ ಅರ್ಥ ಪ್ರಧಾನವಾಗಿದೆ. ಮನೆ, ಯಾರ ಮನೆ? ಬಡವನ ಮನೆ, ಅರಸನ ಮನೆ, ವ್ಯಾಪಾರಿ ಮನೆ, ವಕೀಲ ಮನೆ ಅಲ್ವಾ? ಇಲ್ಲೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ. ಭಕ್ತಿ
ಎಂತಹ ಭಕ್ತಿ? ದೈವದ ಭಕ್ತಿ. ಭಕ್ತಿ ಅನ್ನೋದರ ಪದದ ಅರ್ಥ ಪ್ರಧಾನವಾಗಿದೆ. ಅದೇ ರೀತಿಯಲ್ಲಿ ನೋವು ಅನ್ನೋ ಪದದ ಅರ್ಥ ಪ್ರಧಾನವಾಗಿದೆ. ಎಲ್ಲಿ ಈ ರೀತಿ ಪದಗಳಲ್ಲಿ ವಿಗ್ರಹಿಸಿದಾಗ, ಕೆಲವು ಪದಗಳನ್ನ ವಿಗ್ರಹಿಸಿದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅಂತಹ ಸಮಾಸಕ್ಕೆ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾನೆ? ಹಾಗಾದ್ರೆ ತತ್ಪುರುಷ ಸಮಾಸ ಅಂದ್ರೇನು? ಎರಡು ನಾಮಪದಗಳು ಸೇರಿ, ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುವಂತಹ ಸಮಾಸಕ್ಕೆ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅಂತಹ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಈ ರೀತಿ ಪದಗಳನ್ನ ನಾಳೆ ನೀವು ಬರ್ತಾ ಒಂದು 10 ಪದಗಳನ್ನ ಉದಾಹರಣೆಯನ್ನು ಬರ್ಕೊಂಡು ಅದನ್ನು ವಿಗ್ರಹಿಸಿಕೊಂಡು ಬರಬೇಕು. ಇದು ಚಟುವಟಿಕೆ. ಆಯ್ತಾ? ಹಾಗಾದ್ರೆ ಎರಡನೇ ಸಮಾಸವನ್ನು ನೋಡೋಣ. ಯಾವ್ದು ಎರಡನೇ ಸಮಾಸ? ಯಾವುದು? ಕರ್ಮಧಾರಯ ಸಮಾಸ. ಯಾವುದು? ಕರ್ಮಧಾರಯ ಸಮಾಸ. ಏನಾಗಾದ್ರೆ ಕರ್ಮಧಾರಯ ಸಮಾಸ ಅಂತಂದ್ರೆ, ಸಾಮಾನ್ಯವಾಗಿ ನಾಮಪದಗಳು ಬರ್ತವೆ, ಕೆಲವೊಂದು ಸಾರಿ ಲಿಂಗಗಳು, ವಚನಗಳು, ವಿಭಕ್ತಿಗಳು ಕೂಡ ಬರಬಹುದು. ಎಲ್ಲರೂ ಬರ್ಬೋದು. ಪೂರ್ವ ಪದದಲ್ಲಾದ್ರೂ ಬರ್ಬೋದು, ಉತ್ತರ ಪದದಲ್ಲಾದ್ರೂ ಬರ್ಬೋದು. ಪೂರ್ವೋತ್ತರ ಪದಗಳಲ್ಲಿ ಲಿಂಗ, ವಚನ, ವಿಭಕ್ತಿಗಳಿಗೆ ಇಂತಹ ಪದಗಳು ಸಮನಾಗಿದ್ದು, ಅಂದ್ರೆ ಆ ರೀತಿ ಕಂಡು. ಲಿಂಗ ಅಂದ್ರೆ ಅರ್ಥ ಆಯ್ತಲ್ಲ? ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ವಚನ ಏಕವಚನ, ಬಹುವಚನ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ, ಅವು ಈ ಪದಗಳಿಗೆ ಸಮನಾಗಿದ್ದು. ವಿಶೇಷಣ ಮತ್ತೆ ವಿಶೇಷಗಳಿಂದ ಕೂಡಿದೆ. ವಿಶೇಷಗಳಿಂದ ಸಂಬಂಧವನ್ನ ಹೊಂದಿದ್ರೆ, ಸಂಬಂಧದಿಂದ ಕೂಡಿಯಾಗುವಂತಹ ಸಮಾಸಕ್ಕೆ ನಾವೇನು ಕರಿತೀವಿ? ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ನಿಮ್ಗೆ ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ಬೇಕು, ಬರ್ಕೊಳ್ಳಿ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಗೆ ಸಮನಾಗಿದ್ದು, ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸಕ್ಕೆ ನಾವೇನು ಕರಿತೀವಿ? ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಈಗ ಅದಕ್ಕೆ ಉದಾಹರಣೆ ಹೇಳೋದಾದ್ರೆ, ಬೆಳ್ಮೋಡ ಅಂತೀವಿ. ಬಿಳಿಯ ಮೋಡ. ಏನಾಯ್ತು? ಬೆಳ್ಮೋಡ. ಬಿಳಿಯ ಅಧಿಕ ಮೋಡ ಬೆಳ್ಮೋಡ. ಅದೇ ರೀತಿ ಕರಿಯ ಅಧಿಕ ಮೋಡ ಕಾರ್ಮೋಡ. ಹಿರಿದು ಅಧಿಕ ಮರ ಹೆಮ್ಮರ. ಹಿರಿದು ಅಧಿಕ ಮರ ಏನೋ ಹೆಮ್ಮರ. ಅದೇ ರೀತಿ ಹೊಸದು ಅಧಿಕ ಕನ್ನಡ. ಏನಾಯ್ತು? ಹೊಸಗನ್ನಡ. ಹೊಸಗನ್ನಡ ಆಯ್ತು. ಅದೇ ರೀತಿ ಕಟ್ಟೆಕಾಂತ, ಕರ್ಮರ, ಕಟ್ಟೆಕಾಂತ. ಕಟ್ಟೆಕಾಂತ, ಕಟ್ಟದಾದ ಅಧಿಕ ಏಕಾಂತ, ಕಟ್ಟೆಕಾಂತ. ಅದೇ ರೀತಿ ಬೇರೆ ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ, ಪೇರಮರ ಇಲ್ಲಿದೆಯಲ್ಲ, ಇದು ಹಳೆಗನ್ನಡದಲ್ಲಿ ಹಿರಿದು ಅಧಿಕ ಮರ
ಹೆಮ್ಮರ, ಪಿರಿದು ಅಧಿಕ ಮರ ಪೆರ್ಮರ. ಹಿರಿದಾದ ಅಧಿಕ ತೊರೆ ಹೆದ್ದೊರೆ. ಮಕ್ಕಳೇ, ಈ ಪದಗಳನ್ನ ನೀವು ಗಮನಿಸ್ಕೊಂಡು ಸಾಮಾನ್ಯವಾಗಿ ಪೂರ್ವ ಪದ ಇರ್ತವೆ. ಈ ಪೂರ್ವ ಪದಗಳು ಏನನ್ನು ಸೂಚಿಸ್ತಾ ಇದ್ದಾವೆ? ಗುಣ ವಿಶೇಷತೆಯನ್ನು, ಗುಣವಾಚಕಗಳಾಗಿ ಸಾಮಾನ್ಯವಾಗಿದ್ದಾವೆ. ನೋಡಿ, ಉತ್ತರ ಪದದ ಗುಣವನ್ನು ಕುರಿತು ಪೂರ್ವ ಪದ ಹೇಳ್ತಾ ಇದೆ. ಉತ್ತರ ಪದ ಮೋಡ ನಾಮಪದ ಇದೆ. ಮೋಡ ನಾಮಪದವಾದ್ರೆ ಮೋಡ ಹೇಗಿದೆ ಅದರ ಗುಣವನ್ನ ಪೂರ್ವ ಪದ ಹೇಳ್ತೇವೆ. ಏನಂತ? ಬಿಳಿಯದಾಗಿದೆ, ಕಪ್ಪಗಿದೆ, ಕೆಂಪಾಗಿದೆ ಅಲ್ವಾ? ಉತ್ತರ ಪದದ ಗುಣವನ್ನ ಪೂರ್ವ ಪದ ತಿಳಿಸ್ತಾ ಇದೆ. ಬೆಳ್ಳಿ ಮೋಡ ಆಯ್ತು. ಉತ್ತರ ಪದ ಮರ ಇದೆ. ಮರ ಹೇಗಿದೆ? ಹಿರಿದಾಗಿದೆ. ಪೂರ್ವ ಪದ ಗುಣವನ್ನ ತೋರಿಸ್ತಾ ಇದೆ. ಕನ್ನಡ ಹೇಗಿದೆ? ಹೊಸದಾಗಿದೆ. ನೋಡಿ, ಇಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗಳ ಉತ್ತರ ಸಿಗ್ತಾ ಹೋಗುತ್ತೆ. ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ಏಕಾಂತ ಹೇಗಿದೆ? ಬಹಳ ನಿಶಬ್ದವಾಗಿದೆ ಅಲ್ವಾ? ತೊರೆ ಹೇಗಿದೆ? ಬೃಹತ್ತಾಗಿದೆ, ಹಿರಿದಾಗಿದೆ. ಇವುಗಳನ್ನೆಲ್ಲ ಗಮನಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಗೆ ಸಮನಾಗಿದ್ದು ವಿಶೇಷಗಳಿಂದ ನೋಡಿ, ವಿಶೇಷತೆ ಇದೆ. ಬಿಳಿಯ ಮೋಡದ ವಿಶೇಷ, ಮರ ಹಿರಿದು ಮರದ ವಿಶೇಷ, ಕನ್ನಡ ಹೊಸತು ಕನ್ನಡದ ವಿಶೇಷ, ಏಕಾಂತ ಅದರ ವಿಶೇಷ, ಕಟ್ಟಲಾದ ಏಕಾಂತ, ತೊರೆ ವಿಶೇಷ, ತೊರೆ ಹಿರಿದಾಗಿದೆ. ಈ ರೀತಿ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಗೆ ಸಮನಾಗಿದೆ. ವಿಶೇಷಗಳಿಂದ ಕೂಡಿದ್ರೆ ಇಂತಹ ಸಮಾಸವನ್ನ ನಾವೇನು ಕರಿತೀವಿ? ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ನಾಳೆ ಬರ್ಬೇಕಾದ್ರೆ ಈ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಂತ ಪೂರ್ವ ಪದ ಏನಾಗಿರ್ಬೇಕು? ವಿಶೇಷಗಳಿಂದ ಕೂಡಿರ್ಬೇಕು. ಅಂತ 10 ಪದಗಳನ್ನ ಬರೆದು ತರಬೇಕು. ಅದು ನಿಮ್ಮ ನಾಡಿನ ಚಟುವಟಿಕೆ. ಹಾಗಾದ್ರೆ ಅರ್ಥ ಆಯ್ತಾ? ನಡೆಸ್ತೇನೆ. ಮೂರನೇದು ಯಾವುದು? ದ್ವಿಗು ಸಮಾಸ. ದ್ವಿಗು ಸಮಾಸ ಮಕ್ಕಳೇ, ನಾನು ಆಗಲೇ ತಿಳಿಸಿದೆ. ದ್ವಿ ಅಂದ್ರೆ ಎರಡು ಅಂತ. ಎರಡು ಅನ್ನೋದು ಯಾವುದರ ಸೂಚಕ? ಸಂಖ್ಯೆಯ ಸೂಚಕ. ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳಿಗೆ ನಾವೇನ ಕರಿತೀವಿ? ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಹೌದಲ್ವಾ? ಅಲ್ಲೇ ಉತ್ತರ ಸಿಕ್ತು. ಅಲ್ಲೇ ನಿಮ್ಗೆ ಉತ್ತರ ಸಿಕ್ಕೋಯ್ತು. ಇಲ್ಲಿ ಪೂರ್ವ ಪದ ಏನಿದೆ ಅದೇನಾಗಿರುತ್ತೆ? ಹಾಗಾದ್ರೆ ಸಂಖ್ಯೆಯಾಗಿದೆ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದೊಂದಿಗೆ ಸೇರಿ ಆಗಿರ್ತಕ್ಕಂಥ ಸಮಾಸಕ್ಕೆ ನಾವೇನು ಕರಿತೀವಿ? ದ್ವಿಗು ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಉದಾಹರಣೆ, ಮುಕ್ಕಣ್ಣು ಅಂತಿದೆ. 3 ಕಣ್ಣು. ಏನಾಯ್ತು? ಮುಕ್ಕಣ್ಣು. ಗಮನಿಸಿ, ಮುಕ್ಕಣ್ಣು ಬೇರೆ, ಮುಕ್ಕಣ್ಣ ಬೇರೆ. ಮುಕ್ಕಣ್ಣು ಅಂದ್ರೆ 3 ಕಣ್ಣು ಅಂತ, ಮುಕ್ಕಣ್ಣ ಅಂದ್ರೆ ಶಿವ ಅಂತ. ಅದು ಬೇರೆ ಸಮಾಸ ಆಗುತ್ತೆ. 3 ಕಣ್ಣು, ಮುಕ್ಕಣ್ಣು. ಅದೇ ರೀತಿ ಸಪ್ತಸ್ವರಗಳು. ಸಪ್ತದಾದ ಅಧಿಕ ಸ್ವರಗಳು. ಏನಾಯ್ತು? ಸಪ್ತಸ್ವರಗಳು. ಸಪ್ತದಾದ ಅಧಿಕ ಸ್ವರಗಳು, ಸಪ್ತಸ್ವರಗಳು.
ಅಧಿಕ ಇಂದ್ರಿಯ ಏನಾಯ್ತು? ಪಂಚೇಂದ್ರಿಯ ಆಯ್ತು. ಪಂಚ ಅಧಿಕ ಅಥವಾ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ. ಇಮ್ಮಡಿ ಎರಡು ಅಧಿಕ ಮಡಿ ಏನಾಯ್ತು? ಇಮ್ಮಡಿ. ಮೂರು ಅಧಿಕ ಮಡಿ ಮುಮ್ಮಡಿ. ಮೂಗಾವುದ ಮೂರು ಅಧಿಕ ಗಾವುದ ಏನಾಯ್ತು? ಮೂಗಾವುದ. ಮೂಗಾವುದ ಆಯ್ತು. ಒಕ್ಕಣ್ಣು ಒಂದು ಅಧಿಕ ಕಣ್ಣು ಏನಾಯ್ತು? ಒಕ್ಕಣ್ಣು. ಮಕ್ಕಳೇ, ಇವನ್ನೆಲ್ಲ ಗಮನಿಸಿದ್ರೆ, ಉದಾಹರಣೆಗಳನ್ನು ಗಮನಿಸಿದ್ರೆ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಇದು ಪೂರ್ವ ಪದ, ಉತ್ತರ ಪದ. ಉತ್ತರ ಪದಗಳೆಲ್ಲ ನಾಮಪದಗಳಾಗಿವೆ. ಅದನ್ನ ನಾವು ಒಪ್ಪಲೇಬೇಕು. ಅದರಲ್ಲಿ ಇರೋದೇ ಅವು ಉತ್ತರ ಪದಗಳ ನಾಮಪದ ಆಗಿದೆ. ಪೂರ್ವ ಪದಗಳನ್ನು ಗಮನಿಸ್ಕೊಳ್ಳಿ. ಪೂರ್ವ ಪದ ಏನಿದೆ? ಮೂರು, ಸಪ್ತ ದಾದ, ಪಂಚ ಎರಡು, ಮೂರು, ಒಂದು. ಏನಿವು? ಸಂಖ್ಯಾವಾಚಕಗಳು. ಏನಿವು? ಸಂಖ್ಯಾ ವಾಚಕ. ಅರ್ಥವಾಯ್ತು ಮಕ್ಕಳ? ಸಂಖ್ಯಾವಾಚಕ ಅಂದ್ರೆ ಏನು? ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳಿಗೆ ನಾವೇನು ಕರಿತೀವಿ? ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಅಂಕಿಗಳನ್ನು ಹೇಳುವಂತಹ ಪದಗಳು ಆ ಸಂಖ್ಯಾವಾಚಕಗಳು ನಮ್ಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲಿ ಸಿಗ್ತಾ ಇದ್ದಾವೆ? ಉತ್ತರ ಪೂರ್ವ ಪದದ ಮೊದಲು ಸಿಗ್ತಾ ಇದ್ದಾವೆ. ಮೂರು ಸಪ್ತ. ಸಪ್ತ ಅಂದ್ರೆ ಎಷ್ಟು? ಏಳು. ನೋಡಿ, ಮೂರು, ಏಳು, ಐದು, ಎರಡು, ಮೂರು, ಒಂದು. ಇವೆಲ್ಲ ಸಂಖ್ಯಾವಾಚಕಗಳು, ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳು. ಹಾಗಾಗಿ ಪೂರ್ವ ಪದಗಳು ಸಂಖ್ಯಾವಾಚಕಗಳಾಗಿದ್ದು ಉತ್ತರ ಪದ ನಾಮಪದವಾಗಿದ್ದು ಈ ಎರಡು ಪದಗಳು ಸೇರಿ ಆಗುವ ಸಮಾಸಕ್ಕೆ ನಾವು ಏನಂತ ಕರಿತೀವಿ? ದ್ವಿಗು ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಇದಕ್ಕೂ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕು? 10 ಉದಾಹರಣೆಗಳನ್ನ ಹುಡುಕೊಂಡಾಯ್ತು, ಕೇಳ್ಕೊಂಡಾಯ್ತು, ಬರ್ಕೊಂಡು ಬರೋದು. ಈಗ ಅರ್ಥ ಆಯ್ತಾ ದ್ವಿಗು ಸಮಾಸ ಅಂದ್ರೆ ಏನು ಅಂತ? ಹಾಗಾದ್ರೆ ಮುಂದೆ ಹೋಗೋಣ. ಮುಂದಿನದು ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ ಅಲ್ಲೇ ಬಹು ಅಂದ್ರೆ ಹಲವು ಅಂತ ಅರ್ಥ. ಬಹು ಅಂದ್ರೇನು? ಹಲವು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಅರ್ಥವತ್ತಾದಂತಹ ಪದರಚನೆ ಆಗೋದಕ್ಕೆ ನಾವೇನು ಕರಿತೀವಿ? ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಈಗ ಉದಾಹರಣೆ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡುವುದು. ನಾನು ಆಗಲೇ ಹೇಳಿದೆ ನೋಡಿ, ಇಲ್ಲಿ ಮೂರು ಕಣ್ಣುಳ್ಳವ. ಮೂರು ಕಣ್ಣುಳ್ಳವನು ಯಾರಪ್ಪ? ಮುಕ್ಕಣ್ಣ. ಹಣೆಯಲ್ಲಿ ಕಣ್ಣುಳ್ಳವನು. ಹಣೆಯಲ್ಲಿ ಕಣ್ಣುಳ್ಳವನು. ಹಣೆಯಲ್ಲಿ ಕಣ್ಣುಳ್ಳವನು ಏನಾಯ್ತು? ಹಣೆಗಣ್ಣ. ಇದು ಕೂಡ ಶಿವನೇ. ಚಕ್ರವನ್ನು. ಚಕ್ರವನ್ನು ಪಾಣಿಯಲ್ಲಿ ಹೊಂದಿದವ.
ಏನಾಯ್ತು? ಚಕ್ರಪಾಣಿ ಆಯ್ತು. ಚಕ್ರಪಾಣಿ ಆಯ್ತು. ಯಾರು ಚಕ್ರಪಾಣಿ ಅಂತಂದ್ರೆ ವಿಷ್ಣು. ವೆರಿ ಗುಡ್. 4 ಮುಖವನ್ನು ಹೊಂದಿದವ ಅವನನ್ನ ಏನ್ ಕರಿತೀವಿ? ನಾಲ್ಮುಗ ಅಂತ ಕರಿತೀವಿ. ನಾಲ್ಮುಗ ಅಂದ್ರೆ ಯಾರು? 4 ಕಾರ್ಯಗಳಿರ್ತಾರೆ, ಬ್ರಹ್ಮನಿಗಿರ್ತಾರೆ. ನಾಲ್ಮುಗ ಅಂತ ಬ್ರಹ್ಮನನ್ನ ಕರಿತೀವಿ. ಹೂವನ್ನು ಬಾಣವಾಗಿ ಹೊಂದಿದವ ಯಾರವನು? ಹೂಬಾಣ. ಹೂಬಾಣ ಅಂದ್ರೆ ಯಾರು? ಮನ್ಮಥ. ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೊಡಬಹುದು. ಪಠ್ಯದಲ್ಲಿರುವ ಕೆಲವೊಂದು ಪದಗಳನ್ನು ನಾವು ತಗೋಬಹುದು. ಈಗ ಉದಾಹರಣೆ, ಅಬ್ಜೋದರ ಅಂತಿದೆ. ಅಬ್ಜ ಅಂದ್ರೆ ಕಮಲ, ಉದರ ಅಂದ್ರೆ ಹೊಟ್ಟೆ, ನಾವು. ಅಬ್ಜವನ್ನ ಉದರದಲ್ಲಿ ಹೊಂದಿದವನು ಯಾರವನು? ಅಂದ್ರೆ ಒಬ್ಬಳಲ್ಲಿ ಕಮಲ ಇದೆ, ಏನಂತ ಕರಿತೀವಿ? ವಿಷ್ಣು ಅಂತ ಕರಿತೀವಿ. ಗುಡ್. ಕಮಲದಲ್ಲಿ ಹುಟ್ಟಿದವನು ಯಾರು? ಬ್ರಹ್ಮ. ಆಯ್ತಾ? ಕಮಲೋತ್ಪತ್ತಿ ಬ್ರಹ್ಮ, ಅಬ್ಜೋದರ ವಿಷ್ಣು. ಅದು ಉದಾಹರಣೆ ಕೊಡ್ಬೋದು. ಅಥವಾ ಘಟದಲ್ಲಿ ಸಂಭೂತನಾದವನು, ಘಟ ಸಂಭೂತ ಅಂದ್ರೆ ಮಡಿಕೆಯಲ್ಲಿ ಹುಟ್ಟಿದವನು ಅಂತ. ಯಾರವನು? ದ್ರೋಣಾಚಾರ್ಯ. ಪವನನ ನಂದನನು ಯಾರು? ಪವನನಂದನ. ಪವನ ಅಂದ್ರೆ ಯಾರು? ಪವನಂದನ ಯಾರು? ಧರ್ಮರಾಜ. ಮದದಿಂದ ಅಂಧನಾದವನು, ಮಧಾಂಧ ಅಂತ ಕರಿತೀವಿ ನೋಡ್ರಿ, ಅದು. ಇನತನೂಜ. ಇನನ ತನೂಜ ಯಾರು? ಅಂದ್ರೆ ಸೂರ್ಯ. ಇನ ಅಂದ್ರೆ ಸೂರ್ಯ. ಸೂರ್ಯನ ತನೂಜ ಮಗ ಯಾರು? ಸೂರ್ಯಪುತ್ರ. ಯಾರು? ಕರ್ಣ. ಆ ರೀತಿ ರಾಜೀವ ಸಖ. ರಾಜೀವ ಸಖ. ರಾಜೀವ ಅಂತಂದ್ರೆ ಕಮಲ, ಸಖ ಅಂದ್ರೆ ಗೆಳೆಯ. ಕಮಲದ ಗೆಳೆಯ ಯಾರು? ಸೂರ್ಯ. ರಾಜೀವ ಸಖ ಅಂದ್ರೆ ಸೂರ್ಯ ಅಂತ. ಮಕ್ಕಳು, ಇವೆಲ್ಲ ಉದಾಹರಣೆಗಳನ್ನ ನಾವು ಗಮನಿಸಿದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಶಬ್ದಗಳು ಸೇರಿದೆ. 2 ಸೇರಿದೆ, 2 ಸೇರಿದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. 2 ಅಥವಾ 2ಕ್ಕಿಂತ ಹೆಚ್ಚು ಶಬ್ದಗಳು ಇಲ್ಲಿ ಸೇರ್ಪಡೆಯಾಗಿದೆ. ಸೇರ್ಪಡೆಯಾಗಿ ಒಂದು ಪದವಾಗಿ ರಚನೆ ಆಗಿದೆ ಅಲ್ವಾ? ಮುಕ್ಕಣ್ಣ ವಿಶೇಷವಾಗಿ ರಚನೆ ಆಗಿದೆ. ಶಿವನನ್ನು ಯಾಕೆ ಮುಕ್ಕಣ್ಣ ಅಂತ ಕರಿತೀವಿ ಅಂತಂದ್ರೆ ನಮಗೆ ಬಹುರ್ವಿ ಸಮಾಸದಲ್ಲಿ ಉದಾಹರಣೆ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ನಮಗೆ 3 ಕಣ್ಣಿದ್ದಾವೆ. ಹಣೆಯಲ್ಲಿ ಅದಕ್ಕೆ ಕಣ್ಣಿದೆ, ಅದಕ್ಕೋಸ್ಕರ ಹಣೆಗಣ್ಣ ಅಂತ ಕರಿತೀವಿ. ಚಕ್ರದಲ್ಲಿ ಚಕ್ರವನ್ನು ಪಾಣಿಯಲ್ಲಿ ಹೊಂದಿದ್ದಾನೆ, ಅದಕ್ಕೋಸ್ಕರ ಚಕ್ರಪಾಣಿ ಅಂತ ಕರಿತೀವಿ. ಮುಖ 4 ಇದಾವೆ, ಅದಕ್ಕೋಸ್ಕರ ನಾಲ್ಮುಗ ಅಂತ ಕರಿತೀವಿ. ಈ ರೀತಿ ಉದಾಹರಣೆಗಳನ್ನು ಹೇಳ್ತೀವಿ. ಇದನ್ನ ನಾವೇನು ಕರಿತೀವಿ? ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. 2-2ಕ್ಕಿಂತ ಹೆಚ್ಚು ಪದಗಳು ಸೇರಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದೆ ಅಂತಹ ಸಮಾಸಕ್ಕೆ ನಾವೇನು ಕರಿತೀವಿ? ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ನೋಡಿ, ಇಲ್ಲೇ ಇರೋ ಪದ ಬಂದಿದೆ, ಇಲ್ಲದೆ ಇಲ್ಲೇ ಇರೋ ಪದ. 3 ಕಣ್ಣುಳ್ಳವನು ಮುಕ್ಕಣ್ಣ, ಹಣೆಯಲ್ಲಿ ಕಣ್ಣುಳ್ಳವನು ಹಣೆಗಣ್ಣ, ಚಕ್ರವನ್ನು ಪಾಣಿಯಲ್ಲಿ ಹೊಂದಿದವನು ಚಕ್ರಪಾಣಿ. ಇಲ್ಲಿ ಶಿವ, ವಿಷ್ಣು, ಬ್ರಹ್ಮ ಅಲ್ವಾ? ಬೇರೆ ಪದವನ್ನ ಅದರ ಅರ್ಥ ಪ್ರಧಾನವಾಗಿದೆ ಅಂತಹ ಸಮಾಸಕ್ಕೆ ನಾವೇನು ಕರಿತೀವಿ? ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೂ ಸಂಬಂಧಪಟ್ಟಂತೆ 10 ಉದಾಹರಣೆಗಳನ್ನ ಮುಂದಿನ ತರಗತಿಯಲ್ಲಿ ಬರ್ಕೊಂಡು ನೀವು ಬರಬೇಕು. ಹಾಗಾದ್ರೆ ಮುಂದಿನ ಉದಾಹರಣೆ ಅಂಶಿ ಸಮಾಸ. 4 ಅಂಶಿ ಸಮಾಸ. ಆಗ್ಲೇ ಹೇಳಿದೆ, ಪೂರ್ವೋತ್ತರ ಪದಗಳ ನಡುವೆ ಅಂಶಾಂಶಿ ಸಂಬಂಧದಿಂದ ಕೂಡಿದ್ರೆ ಅಂತ ಸಮಾಸವನ್ನು ಏನು ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಉದಾಹರಣೆ ಬೇಕಾದಷ್ಟನ್ನ ಕೊಡ್ಬೋದು. ಈ ಉದಾಹರಣೆ ಹಿಂದಲೆ ಇದೆ. ಹಿಂದಲೆ
ಮುಂಗಾರು, ನಡುಗೋಡೆ, ತುದಿನಾಲಿಗೆ, ತುದಿ ನಾಲಿಗೆ, ನಟ್ಟಡವಿ, ನಟ್ಟಡವಿ ಕಾಣಿಸ್ತದೆ ಮಕ್ಕಳ. ಈ ನಟ್ಟಡವಿ ಈ ಎಲ್ಲ ಉದಾಹರಣೆಗಳನ್ನ ನಾವು ವಿಗ್ರಹಿಸಿದಾಗ ಯಾಕಿದು ಅಂಶಿ ಸಮಾಸ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ಹಿಂದಲೆ ಅಂತ ಕರಿತೀವಿ, ಭಾಗನ ಹಿಂದಲೆ ಅಂತ ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ? ತಲೆಯ ಹಿಂದಿನ ಭಾಗ ಅಲ್ವಾ. ಅದನ್ನು ವಿಗ್ರಹಿಸಿದಾಗ ಏನಾಗುತ್ತೆ? ಹಿನ್ನೆಲೆ ತಲೆಯ ಅಧಿಕ ಹಿಂದು ಏನಾಯ್ತು? ಹಿಂದಲೆ. ಮುಂಗಾಲ ಅಂತ ಕರಿತೀವಿ, ಕಾಲಿನ ಮುಂಭಾಗ ಕರಿತೀವಿ. ಕಾಲಿನ ಅಧಿಕ ಮುಂದು ಏನಾಯ್ತು? ಮುಂಗಾಲ. ನಡುಗೋಡೆ ಅಂತ ಯಾವಾಗ ಕರಿತೀವಿ? ಗೋಡೆಯ ನಡುಭಾಗವನ್ನು ಕರಿತೀವಿ. ಗೋಡೆಯ ಅಧಿಕ ನಡು ಏನಾಯ್ತು? ನಡುಗೋಡೆ. ತುದಿ ನಾಲಿಗೆ, ನಾಲಿಗೆ ತುದಿ ಭಾಗಕ್ಕೆ ತುದಿ ನಾಲಿಗೆ. ನಾಲಿಗೆಯ ಅಧಿಕ ತುದಿ, ತುದಿ ನಾಲಿಗೆ. ನಟ್ಟಡವಿ ಅಂತ ಯಾವ್ದು ಕರಿತೀವಿ? ಅಡವಿಯ ಮಧ್ಯಭಾಗವನ್ನು ಕರಿತೀವಿ. ಅದು ಅಡವಿಯ ಅಧಿಕ ನಟ್ಟ ಅಥವಾ ನಡು. ಅಡವಿಯ ನಡು ಅಂದ್ರೆ ಮಧ್ಯ. ಈ ಭಾಗವನ್ನು ಏನ್ ಕರಿತೀವಿ? ನಟ್ಟಡವಿ ಅಂತ ಕರಿತೀವಿ. ಇವನ್ನೆಲ್ಲ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪೂರ್ವ ಪದಗಳು ನಾಮಪದಗಳಾಗಿವೆ. ಉತ್ತರ ಪದ ಆ ಭಾಗವನ್ನ, ಅಂಶವನ್ನ ಕುರಿತು ಸೂಚಿಸುವ ಪದಗಳಾಗಿವೆ ಅಲ್ವಾ. ನೋಡಿ ಅರ್ಥ ಆಗುತ್ತೆ ನಿಮಗೆ. ತಲೆ, ತಲೆಯ ಭಾಗ ಹಿಂದಿನ ಭಾಗ, ಹಿಂದು. ಕಾಲು, ಕಾಲಿನ ಯಾವ ಭಾಗ? ಮುಂದಿನ ಭಾಗ, ಮುಂದು. ಗೋಡೆ ಯಾವ ಭಾಗ? ನಡುಭಾಗ. ನಾಲಿಗೆ ಯಾವ ಭಾಗ? ತುದಿ ಭಾಗ. ಅಡವಿ ಯಾವ ಭಾಗ? ನಡುಭಾಗ. ಈ ರೀತಿ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಆ ನಾಮಪದದ ಅಂಶವನ್ನು ಕುರಿತು ಹೇಳ್ತಾ ಇದೆ, ಭಾಗವನ್ನು ಕುರಿತು ಹೇಳ್ತಾ ಇದೆ. ಪೂರ್ವೋತ್ತರ ಪದಗಳ ನಡುವೆ ಅಂಶಾಂಶಿ ಸಂಬಂಧದಿಂದ ಕೂಡಿದ್ರೆ ಅಂತ ಸಮಾಸವನ್ನು ಏನು ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಇಂಥ ಒಂದು 5 ಪದಗಳನ್ನು ಬರ್ಕೊಂಡು ಬರ್ತೀರಾ? ವೆರಿ ಗುಡ್. ಹಾಗಾದ್ರೆ ಮುಂದಿನ ಹೋಗೋಣ. ಮುಂದಿನ ಸಮಾಸ ದ್ವಂದ್ವ ಸಮಾಸ. ಮುಂದಿನ ಸಮಾಸ ಯಾವುದು? ದ್ವಂದ್ವ. ದ್ವಂದ್ವ ಸಮಾಸ. ದ್ವಂದ್ವ ಎರಡು ಪದಗಳು ಸೇರಿ ಸಮಾಸವಾಗುವ, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿದೆ ಅಂತಹ ಸಮಾಸಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಅಂದ್ರೆ ದ್ವಂದ್ವ ಅಂದ್ರೆ ಒಂದು ರೀತಿ ಗೊಂದಲ ಅಂತ. ಇಲ್ಲಿ ಪೂರ್ವ ಪದ ಮುಖ್ಯನೋ ಉತ್ತರ ಪದ ಮುಖ್ಯನೋ, ಉತ್ತರ ಪದ ಮುಖ್ಯನೋ ಪೂರ್ವ ಪದ ಮುಖ್ಯನೋ ಗೊಂದಲ. ಅದಕ್ಕೆ ಎಲ್ಲ ಪದಗಳ ಅರ್ಥನೂ ಪ್ರಧಾನ ಇಲ್ಲ. ಉತ್ತರ ಪದದ ಪ್ರಾಮುಖ್ಯತೆ ಎಷ್ಟಿರುತ್ತೋ ಪೂರ್ವ ಪದದ ಪ್ರಾಮುಖ್ಯತೆನೂ ಅಷ್ಟೇ ಇರುತ್ತೆ. ಅದು ಸೇರಿ ಆಗುವಂತಹ ಸಮಾಸಕ್ಕೆ ನಾವೇನ್ತೀವಿ? ದ್ವಂದ್ವ ಸಮಾಸ ಅಂತ ಕರಿತೀವಿ. ಬರ್ಕೊಂತೀರಾ? 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಎಲ್ಲ ಪದಗಳ ಅರ್ಥವು, ಎಲ್ಲ ನಾಮಪದಗಳ ಅರ್ಥವು ಪ್ರಧಾನವಾಗಿದ್ರೆ ಅಂತ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆ, ಗಿರಿ, ವನ, ಗಿರಿವನದುದ್ದಗಳು, ಕೆರೆ ಕಟ್ಟೆಗಳು, ಭೀಮಾರ್ಜುನರು,
ರಾಮ ಲಕ್ಷ್ಮಣರು. ಈ ಎಲ್ಲ ಉದಾಹರಣೆಗಳನ್ನ ನಾವು ನೋಡಬಹುದು. ಸೂರ್ಯ ಚಂದ್ರರು, ಸೂರ್ಯ ಚಂದ್ರರು. ಇನ್ನೂ ಬೇಕಾದಷ್ಟು ಉದಾಹರಣೆಗಳನ್ನ ನೀವು ಬರ್ಕೋಬಹುದು. ಕರಿತುರಗ ರಥಗಳು, ಹನುಮ ಭೀಮರಾಮರು, ಮಾದ್ರ ಮಾಗದ ಯಾವವರು, ಕೆರೆಕಟ್ಟೆ ವಾವಿಗಳು, ಇವೆಲ್ಲವನ್ನ ನೋಡಿ. ಗಿರಿವನ ದುರ್ಗಗಳು, ಇಲ್ಲಿ ನಾಲ್ಕು ಅಕ್ಷರ ನೋಡ್ರಿ. ಗಿರಿ ಅಧಿಕ ವನ ಅಧಿಕ ದುರ್ಗ, ಮೂರು ನಾಮಪದಗಳು. ಅಂದ್ರೆ ಇಲ್ಲಿ ಗಿರಿಗಳು, ವನಗಳು, ದುರ್ಗಗಳು ಇಷ್ಟು ಸೇರಿ ಒಂದೇ ಪದ ಆಗಿದೆ, ಗಿರಿವನ ದುರ್ಗಗಳು ಅಂತಾಗಿದೆ. ಅದೇ ರೀತಿ ಇಲ್ಲಿ ಕೆರೆಗಳು, ಕೆರೆಗಳು ಅಧಿಕ ಕಟ್ಟೆಗಳು, ಏನಾಯ್ತು, ಕೆರೆ ಕಟ್ಟೆಗಳು ಅಂತ ಆಯ್ತು. ಅದೇ ರೀತಿ ಭೀಮನು ಅಧಿಕ ಅರ್ಜುನನು, ಭೀಮನು ಅರ್ಜುನನು, ಏನಾಯ್ತು, ಭೀಮಾರ್ಜುನರು ಆಯ್ತು. ರಾಮನು ಲಕ್ಷ್ಮಣನು, ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು ಆಯ್ತು. ಸೂರ್ಯನು ಪ್ಲಸ್ ಚಂದ್ರನು, ಸೂರ್ಯನು ಪ್ಲಸ್ ಚಂದ್ರನು, ಏನಾಯ್ತು, ಸೂರ್ಯ ಚಂದ್ರರು ಆಯ್ತು. ಹೌದಲ್ವಾ? ಎಲ್ಲ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವೋತ್ತರ ಪದಗಳು, ಇಲ್ಲಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದಾವೆ. ಅವು ಸೇರಿ ಆಗ್ತಕ್ಕಂತಹ ಸಮಾಸಕ್ಕೆ ನಾವೇನು ಕರಿತೀವಿ, ದ್ವಂದ್ವ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದ್ರೆ ಕ್ರಿಯಾ ಸಮಾಸವನ್ನು ನೋಡೋಣ. ಮುಂದಿನ ಸಮಾಸ ಅದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಲ್ಲೇ ನಿಮ್ಗೆ ಉತ್ತರ ಸಿಕ್ಬಿಡ್ತು. ಕ್ರಿಯಾ ಅಂದ್ರೆ ಕ್ರಿಯೆಯನ್ನು ಹೊಂದಿದಂತಹ ಸಮಾಸ. ಆದ್ರೆ ಕ್ರಿಯಾಪದ ಇರುತ್ತೆ. ಈ ಉದಾಹರಣೆ ಕಣ್ಮುಚ್ಚು ಅಂತಿದೆ. ಕಣ್ಮುಚ್ಚು, ಕಣ್ಣನ್ನು ಅಧಿಕ ಮುಚ್ಚು, ಬಾಯ್ದರೆ, ಬಾಯನ್ನು ಅಧಿಕ ತೆರೆ, ಏನಾಯ್ತು, ಬಾಯ್ದರೆ, ಬಾಯ್ದರೆ ಆಯ್ತು. ಕಂಗೆಡು, ಕಂಗೆಡು, ಕಣ್ಣನ್ನು ಅಧಿಕ ಕೆಡು, ಏನಾಯ್ತು, ಕಂಗೆಡು ಆಯ್ತು. ಸಾಕ್ಷಿ ಮಾಡಿ, ಸಾಕ್ಷಿ ಮಾಡಿ, ಸಾಕ್ಷಿಯನ್ನು, ಸಾಕ್ಷಿಯನ್ನು ಅಧಿಕ ಮಾಡಿ, ಸಾಕ್ಷಿಯನ್ನು ಅಧಿಕ ಮಾಡಿ, ಸಾಕ್ಷಿ ಮಾಡಿ ಆಯ್ತು. ಕೈಯನ್ನು ಕೈ ಚಾಚು, ಕೈ ಚಾಚು ಅಂತಿದೆ. ಕೈಯನ್ನು ಅಧಿಕ ಚಾಚು, ಕೈಯನ್ನು ಅಧಿಕ ಚಾಚು, ಕೈ ಚಾಚು. ಇಂಥ ಉದಾಹರಣೆಗಳನ್ನ ಮೋಸ ಮಾಡು, ಮೋಸವನ್ನು ಅಧಿಕ ಮಾಡು, ಮೋಸ ಮಾಡು
ಬಹಳಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಪೂರ್ವ ಪದ ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿ ಹೊಂದಿದೆ ಅಲ್ವಾ? ಯಾವ ದ್ವಿತೀಯ ವಿಭಕ್ತಿ? ಅನ್ನು. ನೋಡ್ರಿ, ಕಣ್ಣನ್ನು, ಬಾಯನ್ನು, ಕಣ್ಣನ್ನು, ಸಾಕ್ಷಿಯನ್ನು, ಕೈಯನ್ನು, ಅನ್ನು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಪೂರ್ವ ಪದ ಹೊಂದಿದೆ. ಉತ್ತರ ಪದವನ್ನು ಗಮನಿಸಿ. ಮುಚ್ಚು, ತೆರೆ, ಕೆಡೆ, ಮಾಡಿ, ಚಾಚು ಇವೆಲ್ಲ ಕ್ರಿಯಾಪದಗಳಾಗಿದ್ದಾವೆ. ಏನಾಗಿದ್ದಾವೆ? ಕ್ರಿಯಾಪದಗಳಾಗಿದ್ದಾವೆ. ಉತ್ತರ ಪದದಲ್ಲಿ ಕ್ರಿಯಾಪದ ಇದೆ, ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಪೂರ್ವೋತ್ತರ ಪದಗಳಲ್ಲಿ ಉತ್ತರ ಪದ ಕ್ರಿಯಾಪದವಾಗಿದೆ. ಅಂತ ಸಮಾಸವನ್ನು ಏನು ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನದು ಯಾವುದು? ಗಮಕ ಸಮಾಸ. ಗಮಕ ಸಮಾಸ. ನಾನು ಆಗ್ಲೇ ಹೇಳಿದಂತೆ ಮತ್ತೆ ಗಮಕ ಸಮಾಸ ಅಂತಂದ್ರೆ ಪೂರ್ವೋತ್ತರ ಪದಗಳು ಅಂದ್ರೆ ಪೂರ್ವ ಪದ ಕೃದಂತ ಸರ್ವನಾಮ ಆಗಿದೆ, ಉತ್ತರ ಪದ ನಾಮಪದ ಆಗಿ ಅವೆರಡೂ ಸೇರುವಾಗ ಆಗ್ತಕ್ಕಂಥ ಸಮಾಸಕ್ಕೆ ನಾವಿದ್ದೀವಿ ಗಮಕ ಸಮಾಸ ಅಂತ ಕರೀತೀವಿ. ಪೂರ್ವೋತ್ತರ ಪದ ಏನಾಗಿರುತ್ತೆ? ಸರ್ವನಾಮ ಕೃದಂತ ಆಗಿರುತ್ತೆ. ಉದಾಹರಣೆ, ಅವನು ಅನ್ನೋದೇನದು? ಸರ್ವನಾಮ. ಹುಡುಗ ಅನ್ನೋದೇನದು? ನಾಮಪದ. ಏನಾಯ್ತು? ಅವನು ಹುಡುಗ ಆಗಲಿಲ್ಲ, ಆ ಹುಡುಗ ಆಯ್ತು. ಆ ಹುಡುಗ. ಇವಳು ಅಧಿಕ ಹುಡುಗಿ. ಈ ಹುಡುಗಿ. ಅದು ಅಧಿಕ ಮರ. ಏನಾಯ್ತು? ಆ ಮರ. ಇದು ಅಧಿಕ ಬೆಕ್ಕು, ಈ ಬೆಕ್ಕು. ಬೆಂದಿರುವ ಅಧಿಕ ಕೂಡು, ಬೆಂದ ಕೂಡು. ನೈದುದು ಅಧಿಕ ವಸ್ತ್ರ, ನೈದ ವಸ್ತ್ರ. ಈ ರೀತಿ ಉದಾಹರಣೆಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗ್ತಾ ಇದೆ. ಏನು ಗೊತ್ತಾಗ್ತಾ ಇದೆ ಅಂತಂದ್ರೆ ಪೂರ್ವ ಪದಗಳು ನಾನು ಆಗಲೇ ಹೇಳಿದಂತೆ ಸಾಮಾನ್ಯವಾಗಿ ಸರ್ವನಾಮಗಳಾಗಿರ್ತವೆ ಅಥವಾ ಕೃದಂತಗಳಾಗಿರ್ತವೆ. ಈಗ ನೈದುದು ಅಂತ ಬಂತಲ್ವಾ? ನೈದುದು ಅಧಿಕ ವಸ್ತ್ರ, ನೈದ ವಸ್ತ್ರ. ನೈದುದು ಕೃದಂತ. ಕೆಲವು ಕಡೆ ಕೃದಂತಗಳು ಬರ್ತವೆ, ಮತ್ತು ಕೆಲವು ಕಡೆ ಸರ್ವನಾಮಗಳು ಬರ್ತವೆ. ನಾನೀಗ ಬರೆದಿರೋ ಉದಾಹರಣೆಗಳಲ್ಲಿ ಬಹುತೇಕ ಸರ್ವನಾಮಗಳೇ ಬಂದಿದೆ. ಅವನು, ಅವಳು ಇವೆಲ್ಲ ನೀವು ಸರ್ವನಾಮ. ನೈದುದು ಅಧಿಕ ವಸ್ತ್ರ, ನೈದುದು ಅಧಿಕ ವಸ್ತ್ರ. ಏನಾಯ್ತು? ನೈದ ವಸ್ತ್ರ. ನೈದುದು ವಸ್ತ್ರ. ನೈದುದು ಅನ್ನೋದು ಕೃದಂತಕ್ಕೆ ಉದಾಹರಣೆ. ಪೂರ್ವಪದ ಸರ್ವನಾಮ ಕೃದಂತಗಳಿಗೆ ಸುಮ್ಮನಾಗಿದ್ದು, ಉತ್ತರ ಪದ ಎಲ್ಲ ನಾಮಪದ. ಹುಡುಗ, ಹುಡುಗಿ, ಮರ, ವಸ್ತ್ರ ಎಲ್ಲ ನಾಮಪದಗಳು. ಇಂತಹ ಪದಗಳು ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಹೇಳ್ತೀವಿ ಗಮಕ ಸಮಾಸ ಅಂತ ಕರಿತೀವಿ. ಇಷ್ಟು ಮಕ್ಕಳೇ, ಈ ಸಮಾಸವನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ 1 ಅಥವಾ 2 ಅಂಕಗಳು 10ನೇ ತರಗತಿನೂ ಮುಂದಿನ ತರಗತಿಯಲ್ಲಿ ಕೂಡ ನಿಮಗೆ ಬಂದೇ ಬರುತ್ತೆ. ಅರ್ಥ ಆಯ್ತಾ? 9ನೇ ತರಗತಿಲೂ ಬರ್ತವೆ, 10ನೇ ತರಗತಿಲೂ ಬರ್ತವೆ. ನೀವು ಎಲ್ಲಿವರೆಗೂ ವ್ಯಾಕರಣ ಅಭ್ಯಾಸ ಮಾಡ್ತೀರೋ ಅಲ್ಲಿವರೆಗೂ ಸಮಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬರ್ತವೆ. ಅದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನೀವು ದೊಡ್ಡ ಯಾವ್ದಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ, ಯಾವುದೇ ಕೆಲಸ ಆಗಿದೆ, ಕನ್ನಡದ ಪತ್ರಿಕೆ ಇದ್ರೆ ಅದರಲ್ಲಿ ಇಂಥ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಾಗಿ ಹೆಚ್ಚು ಗಮನ ಕೊಟ್ಟು ಅರ್ಥವಾಗುತ್ತೆ ಕೇಳಿ. ಅರ್ಥ ಆಯ್ತಾ?